ಹಳ್ಳಿ ಇದೆ. ಇದ್ರ ಸ್ಪೆಷಾಲಿಟಿ ಕೇಳಿದ್ರೆ ಅರೆ ಕ್ಷಣ ನೀವು ಬೆರಗಾಗ್ತೀರಾ. ಇಲ್ಲಿರುವಂತಹ ಜನ 7,000 ಕೋಟಿ ರೂಪಾಯಿನ ಅವರ ಬ್ಯಾಂಕ್ ಅಕೌಂಟ್ ನಲ್ಲಿ ಇಟ್ಕೊಂಡಿದ್ದಾರೆ. ರಿಚೆಸ್ಟ್ ವಿಲೇಜ್ ಅಂತ ಕೂಡ ಕರ್ಸ್ಕೊಂಡಿದೆ. ಇದು ನಮ್ಮ ಭಾರತದಲ್ಲಿದೆಯಾ ಅಥವಾ ಬೇರೆ ದೇಶದಲ್ಲಿದೆಯಾ? ಸಾಮಾನ್ಯವಾಗಿ ನಮ್ಗೆ ಹಳ್ಳಿ ಅಂತ ಹೇಳಿದ್ರೆ ನೆನಪಾಗೋದು ಅಲ್ಲಿನ ವಾತಾವರಣ, ಅಲ್ಲಿರುವಂತಹ ಹೊಲ, ಗದ್ದೆ, ಪ್ರಾಣಿ, ಪಕ್ಷಿ ಈ ತರ. ಆದ್ರೆ ಇಲ್ಲೊಂದು ಹಳ್ಳಿ ಇದೆ. ಇದ್ರ ಸ್ಪೆಷಾಲಿಟಿ ಕೇಳಿದ್ರೆ ಅರೆ ಕ್ಷಣ ನೀವು ಬೆರಗಾಗ್ತೀರಾ. ಇದು ಏಷ್ಯಾಸ್ ರಿಚೆಸ್ಟ್ ವಿಲೇಜ್ ಅಂತ ಕೂಡ ಕರ್ಸ್ಕೊಂಡಿದೆ. ಹಾಗಾದ್ರೆ ಈ ವಿಲೇಜ್ ಅಲ್ಲಿ ಇರುವಂತಹ ಜನ ಏನ್ ಮಾಡ್ತಾರೆ? ಇದು ನಮ್ಮ ಭಾರತದಲ್ಲಿದ್ಯಾ ಅಥವಾ ಬೇರೆ ದೇಶದಲ್ಲಿದ್ಯಾ? ಇದ್ರ ಕಂಪ್ಲೀಟ್ ಮಾಹಿತಿನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಈ ಹಳ್ಳಿ ಏನಿದೆ ಇದು ನಮ್ಮ ಭಾರತ ಮೂಲದ ಗುಜರಾತ್ನಲ್ಲಿದೆ. ಗುಜರಾತ್ನ ಮಾದಾಪರ್ ಅನ್ನೋ ಒಂದು ಹಳ್ಳಿ ಇದಾಗಿದೆ. ಇಲ್ಲಿರುವಂತಹ ಜನ 7,000 ಕೋಟಿ ರೂಪಾಯಿನ ಅವರ ಬ್ಯಾಂಕ್ ಅಕೌಂಟ್ ನಲ್ಲಿ ಇಟ್ಕೊಂಡಿದಾರಂತೆ. ಹಾಗಾದ್ರೆ ಅವ್ರಿಗೆ ಆದಾಯ ಹೆಂಗಪ್ಪ ಬರ್ತಾ ಇದೆ? ಇವರು ಏನ್ ಕೆಲಸ ಮಾಡ್ತಾ ಇರ್ಬೋದು ಅಷ್ಟೆಲ್ಲ ದುಡಿಬೇಕಾದ್ರೆ ಅನ್ನೋ ಸಾಮಾನ್ಯ ಪ್ರಶ್ನೆ ನಿಮ್ಮೆಲ್ರಿಗೂ ಬಂದಿರ್ಬೋದು. 2011ರಲ್ಲಿ ಈ ಹಳ್ಳಿಯಲ್ಲಿ 17,000 ಜನಸಂಖ್ಯೆ ಇತ್ತು. ಆದ್ರೆ ಈಗ 32,000 ಜನಸಂಖ್ಯೆ ಇದೆ. ಇನ್ನು 20,000 ಮನೆಗಳಿದ್ರೆ ಅದರಲ್ಲಿ 1,200 ಪರಿವಾರಗಳು ಬೇರೆ ದೇಶದಲ್ಲಿ ಅಂದ್ರೆ ಅಬ್ರಾಡ್ ಕಂಟ್ರೀಸ್ ಅಲ್ಲಿ ಸೆಟಲ್ ಆಗಿದೆ. ಇನ್ನು ಆಫ್ರಿಕಾ ಕಂಟ್ರಿಯಲ್ಲಿ ಜಾಸ್ತಿ ಇದ್ದಾರೆ. UK, USA, ಕೆನಡಾ ಈ ತರ ಬೇರೆ ಬೇರೆ ದೇಶಗಳಲ್ಲಿ ಸೆಟಲ್ ಆಗಿದ್ದಾರೆ ಈ ಪರಿವಾರಗಳು. ಇವರು ಪ್ರತಿ ವರ್ಷ ಬಂದು ಪೋಸ್ಟ್ ಆಫೀಸ್ನಲ್ಲಿ ಹಾಗೂ ಬ್ಯಾಂಕ್ ಖಾತೆಗಳಲ್ಲಿ ಅವರ ಹಣನ ಠೇವಣಿ ಮಾಡ್ತಾ ಇದ್ದಾರೆ. ಅಂದ್ರೆ ಫಿಕ್ಸ್ಡ್ ಡೆಪಾಸಿಟ್ ಮಾಡ್ಕೊತಾ ಇದ್ದಾರೆ. ಎಲ್ಲ ಪ್ರತಿಷ್ಠಿತ ಬ್ಯಾಂಕ್ಗಳೇ ನೀವು ಕೇಳಿದ್ರು ಕೂಡ ನೀವು ಕೇಳಿರ್ತೀರ ಈ ಬ್ಯಾಂಕ್ಗಳನ್ನ. HDFC, ICICI, ಆಕ್ಸಿಸ್ ಬ್ಯಾಂಕ್, PNB ಬ್ಯಾಂಕ್ ಈ ಥರ ಅನೇಕ ಬ್ಯಾಂಕ್ ಖಾತೆಗಳಲ್ಲಿ ಇವರು 7,000 ಕೋಟಿ ರೂಪಾಯಿಗಳನ್ನು ಫಿಕ್ಸ್ಡ್ ಡೆಪಾಸಿಟ್ ಆಗಿ ಮಾಡ್ಕೊಂಡಿದ್ದಾರೆ. ಇವರ ಆದಾಯ ಹೇಗೆ ಬರ್ತಾ ಇದೆ ಅಂತಂದರೆ ಇವರು ಜಾಸ್ತಿ ಕಟ್ಟಡ ಕಟ್ಟುವ ಕೆಲಸದಲ್ಲಿ ಸಕ್ರಿಯರಾಗಿದ್ದಾರೆ. ಅಂದರೆ ಕನ್ಸ್ಟ್ರಕ್ಷನ್ಸಲ್ಲಿ ಜಾಸ್ತಿ ಆ್ಯಕ್ಟಿವ್ ಇದ್ದಾರೆ. ಹಾಗಾಗಿ ಅದರಿಂದ ಬಂದಂತಹ ಆದಾಯನ ಅಂದರೆ ಇವರು ಫಾರಿನಲ್ಲಿ ಏನೆಲ್ಲ ದುಡಿತಾರೆ ಅದನ್ನು ಎತ್ಕೊಂಡ್ಬಂದು ನಮ್ಮ ಭಾರತದ ಮಾದಾಪರಲ್ಲಿ ಠೇವಣಿ ಮಾಡ್ತಾ ಇದ್ದಾರೆ. ಇನ್ನು ಈ ಮಾದಾಪರ್ ಜನ ಏನಿದ್ದಾರೆ ಇವರು ಏನು ಅಬ್ರಾಡ್ ಕಂಟ್ರೀಸಲ್ಲಿ ಸೆಟಲ್ ಆಗಿದ್ದಾರೆ. ಇವರು ಅಲ್ಲಿ ಒಂದು ಕಮ್ಯುನಿಟಿನ ಕೂಡ ಬಿಲ್ಡ್ ಮಾಡ್ಕೊಂಡಿದ್ದಾರೆ. ಲಂಡನ್ನಲ್ಲಿ ಮಾದಾಪರ್ ಕಮ್ಯುನಿಟಿ ಅಂತ ಹೇಳಿನೇ ಒಂದು ಗ್ರೂಪ್ನ ಕ್ರಿಯೇಟ್ ಮಾಡಿಕೊಂಡು ಗ್ಲೋಬಲ್ ಸ್ಕೇಲಲ್ಲಿ ಅದನ್ನು ಪ್ರಸಿದ್ಧಿ ಪಡಿಸ್ತಾ ಹೋಗ್ತಾ ಇದ್ದಾರೆ. ಅವರು ಅಷ್ಟೇ ಅಲ್ಲದೆ ಆ ಹಳ್ಳಿಯಲ್ಲಿ ಒಳ್ಳೆ ಸ್ಕೂಲ್ಸ್ನ, ಕಾಲೇಜಸ್ನ, ರೋಡ್ಸ್ನ ಕಟ್ಟೋದಕ್ಕೆ ಕೂಡ ಹಣನ ಡೊನೇಟ್ ಮಾಡಿದ್ದಾರೆ, ಹಣನ ಉಪಯೋಗಿಸಿದ್ದಾರೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮ್ಯಾನ್ ರಾಜೇಶ್ ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.